Taste the Daily. Taste the Daily. ಒಳ ಮೀಸಲಾತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋವಿಂದ ಕಾರಜೋಳ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಂಪುಟದ ಪರಿಶಿಷ್ಟರ ಸಚಿವರ ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಮಣಿದಿದ್ದಾರೆ. ಹೀಗಾಗಿ ನಾಗಮೋಹನ್ ದಾಸ್ ವರದಿಗೆ ಗಾಳಿಗೆ ತೂರಿದ್ದಾರೆ. ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂಥ ವರದಿಯನ್ನು ಗಾಳಿಗೆ ತೂರಿದ್ದಾರೆ. ಅವರ ಒಳ ಮೀಸಲು ಹಂಚಿಕೆಯನ್ನು ಬದಿಗಿಟ್ಟಿದೆ. ನಮ್ಮ ಮಾಧುಸ್ವಾಮಿ ನೇತೃತ್ವದ ವರದಿಯನ್ನು ಧಿಕ್ಕರಿಸಿದೆ. ಈಗ 150 ಕೋಟಿ ರೂಪಾಯಿ ಮೊತ್ತದ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ. ಈ ಮೂಲಕ ನಾಗಮೋಹನ್ ದಾಸ್ ವರದಿಗೂ ಅಪಮಾನ ಮಾಡಿದ್ದಾರೆ. ಆ ಮೂಲಕ ಸಂವಿಧಾನದ ಆಶಯಗಳಿಗೆ ಕಾಂಗ್ರೆಸ್ ಧಕ್ಕೆ ತಂದಿದೆ ಅಂತ ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಇದು ಸರ್ವಸಮ್ಮತದ ನಿರ್ಧಾರ ಅಲ್ಲ. 101 ಜಾತಿಗೆ ನ್ಯಾಯ ಸಿಕ್ಕಿಲ್ಲ. ಸರ್ಕಾರದ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತಾರೀಕಿಗೆ ನಡೆದಂಥ ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ 4 ಜನ ಮಂತ್ರಿಗಳ ರಾಜಕೀಯ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಅವರು ಸಲ್ಲಿಸಿದಂಥ ವರದಿಯನ್ನು ಗಾಳಿಗೆ ತೂರಿ 3 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ಎ ಗುಂಪಿಗೆ 6%, ಬಿ ಗುಂಪಿಗೆ 6%, ಸಿ ಗುಂಪಿಗೆ 5%. ಅವರು ಮಾಡಿರ್ತಕ್ಕಂಥ ವರದಿ ಏನಿತ್ತು, ಸಂವಿಧಾನಿಕ ಪೀಠ ಆಗಸ್ಟ್ 1, 2024 ಏನು ಆದೇಶ ಮಾಡಿತ್ತು, ಆ ಆದೇಶಕ್ಕೆ ಅನುಗುಣವಾಗಿ ಮಾತ್ರ ಅವ್ರು ಮಾಡಿದ್ರು ಮತ್ತು ಸಾಮಾಜಿಕ ನ್ಯಾಯದ ಹಿನ್ನೆಲೆಯೊಳಗೆ ಮಾಡಿದಂಥ ವರದಿತ್ತು. ಅತ್ಯಂತ ವೈಜ್ಞಾನಿಕವಾಗಿತ್ತು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ, ಮಾಧುಸ್ವಾಮಿ ಅವ್ರ ನೇತೃತ್ವದಲ್ಲಿ ಮಾಡಿದಂಥ ವರದಿ ಅದು ಸರಿ ಇಲ್ಲ ಅಂಥೇಳಿ 150 ಕೋಟಿ ರೂಪಾಯಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವ್ರ ವರದಿಯನ್ನು ತಯಾರು ಮಾಡಿಸಿ ನಾಗಮೋಹನ್ ದಾಸ್ ಅವ್ರಿಗೂ ಅವಮಾನ ಮಾಡಿದರು ಮತ್ತು 150 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಕೂಡ ಮಾಡ್ತಕ್ಕಂಥ ಕೆಟ್ಟ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ. 19ನೇ ತಾರೀಕಿಗೆ ನಡೆದಂಥ